ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಡೆಲ್ಲಿ ಡೈನಾಮಿಟ್ ಒಪ್ಕೊಂಡ ಕುಮಾರಣ್ಣ, ಬಿ ಅಲರ್ಟ್ ಎಂದ ಸಿದ್ದರಾಮಣ್ಣ. ಡೆಲ್ಲಿಯಲ್ಲಿ 9, ಮುಂಬೈನಲ್ಲಿ 3, ಸರ್ಕಾರಕ್ಕೆ ಕೌಂಟ್ಡೌನ್. ಇವತ್ತೇ 2, ನಾಳೆ 8, ನಾಡಿದ್ದು ಉಳಿದವರು. ಆಪರೇಷನ್ ಅಂತ, ಆಪರೇಷನ್ ಹಂತ, ಜೂಟ್ ಹೇಳಾಯ್ತು ಅತೃಪ್ತರು. ಇದೇ ಹೊತ್ತಿನ ವಿಶೇಷ ರಾಜಕೀಯ ಸಂಕ್ರಮಣ. ರಾಜ್ಯ ರಾಜಕೀಯ ಸರ್ಕಸ್ ಈಗ ಗಲ್ಲಿಯಿಂದ ಡೆಲ್ಲಿಗೆ ಹೋಗಿದೆ. ಡೆಲ್ಲಿಯಿಂದಲೇ ಮೈತ್ರಿ ಸರ್ಕಾರವನ್ನ ಕೆಡವೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದ್ಯಂತೆ. ಹೌದು, ಬಿಜೆಪಿ ರಾಜ್ಯ ನಾಯಕರ ಜೊತೆ ಬಿಜೆಪಿ ಹೈಕಮಾಂಡ್ ಈ ಬಗ್ಗೆ ಚರ್ಚೆ ನಡೆಸಿದ್ಯಂತೆ. ಅಲ್ಲದೆ 3 ಹಂತವಾಗಿ ಮೈತ್ರಿ ಸರ್ಕಾರಕ್ಕೆ ಶಾಕ್ ಕೊಡಲು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಹೀಗಾಗಿ ರಾಜ್ಯ ಕೈ ಹಾಗೂ ತೆನೆ ನಾಯಕರು ಅಲರ್ಟ್ ಆಗಿ ಕೂತಿದ್ದಾರೆ. ಹಿರಿಯ ನಾಯಕರು ತಮ್ಮ ಬಳಗವನ್ನ ಬಿಗಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ. ಆದ್ರೂ ಬಿಜೆಪಿ ಸಂಕ್ರಾಂತಿ ಸಮಯದಲ್ಲೇ ಮಹಾಯಾಗಕ್ಕೆ ಕೈ ಹಾಕಿದಂತಿದೆ. ಅಷ್ಟಕ್ಕೂ ಮೈತ್ರಿ ಸರ್ಕಾರವನ್ನ ಕೆಡವೋದಕ್ಕೆ ಬಿಜೆಪಿ ಹಾಕೊಂಡಿರೋ ಸ್ಕೆಚ್ ಆದ್ರೂ ಏನು? ದೋಸ್ತಿಗಳಿಗೆ ಹಂತವಾಗಿ ಶಾಕ್ ಕೊಡಲು ಮುಂದಾಗಿರೋ ಆ 3 ಮಹಾ ಪ್ಲಾನ್ಗಳು ಯಾವುದು? ಹೇಳ್ತೀವಿ ಕೇಳಿ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಲ್ಲಿ. ಸಂಕ್ರಾಂತಿ ಒಂದು ಡೆಡ್ ಲೈನ್ ಇದೆ, ಅದಾದ್ಮೇಲೆ ಶಿವರಾತ್ರಿ ಒಂದು ಡೆಡ್ ಲೈನ್ ಬರುತ್ತೆ, ಅದಾದ್ಮೇಲೆ ಯುಗಾದಿ. ಇದು ಕುಮಾರಣ್ಣ ಮೊನ್ನೆಯಷ್ಟೇ ಹೇಳಿದ ಮಾತುಗಳು. ಆದ್ರೆ ಈಗ ಮಾತು ಬದಲಾಗಿದೆ. ಯುಗಾದಿ ಬಂದ್ರು, ಸಂಕ್ರಾಂತಿ ಬಂದ್ರು ಸರ್ಕಾರಕ್ಕೆ ಏನೂ ಆಗಲ್ಲ ಅಂತಿದ್ದ ಸಿಎಂ ಕುಮಾರಸ್ವಾಮಿ ಈಗ ಆಪರೇಷನ್ ಕಮಲದ ಬಗ್ಗೆ ಭಯ ಬಿದ್ದಂತಿದೆ. ಸ್ವತಃ ಕುಮಾರಸ್ವಾಮಿಯೇ ಬಿಜೆಪಿಯವರು ಆಪರೇಷನ್ ಕಮಲ ನಡೆಸ್ತಾ ಇರೋದು ನಿಜ ಅಂತ ಹೇಳಿದ್ದಾರೆ. ಯಾವ ಶಾಸಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟು ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವರುಗಳ ಮೇಲೆ ಒತ್ತಡ ಹಾಕಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾನೆ. ಆದರೆ ಅವರ ಆಮಿಷಗಳಿಗೆ ಅವರು ತೋರಿಸ್ತಕ್ಕಂಥ ಹಲವಾರು ರೀತಿಯ ಆಸೆಗಳನ್ನು ಇವತ್ತು ನಂಬಿ ಕಾಂಗ್ರೆಸ್ನಿಂದಾಗಲಿ JDS-ಇಂದಾಗಲಿ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ರಾಜ್ಯದಲ್ಲಿ. ಡೆಲ್ಲಿ ಡೈನಾಮೈಟ್ ಒಪ್ಕೊಂಡ ಕುಮಾರಣ್ಣ, ಬಿ ಅಲರ್ಟ್ ಎಂದ ಸಿದ್ದರಾಮಣ್ಣ. ಡೆಲ್ಲಿಯಲ್ಲಿ 9, ಮುಂಬೈನಲ್ಲಿ 3, ಸರ್ಕಾರಕ್ಕೆ ಕೌಂಟ್ ಡೌನ್. ಇವತ್ತೇ 2, ನಾಳೆ 8, ನಾಡಿದ್ದು ಉಳಿದವರು. ಆಪರೇಷನ್ ಅಂತ, ಆಪರೇಷನ್ ಹಂತ, ಜೂಟ್ ಹೇಳಾಯ್ತು ಅತೃಪ್ತರು. ಇಡೀ ರಾಜ್ಯವೇ ಈಗ ಸಂಕ್ರಾಂತಿ ಹಬ್ಬದ ಜೋಶ್ನಲ್ಲಿದೆ. ಈ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಅದೊಂದು ಮಹಾ ಬದಲಾವಣೆ ನಡೆಯುವ ಸಾಧ್ಯತೆ ಇದೆ. ಅತ್ತ ಇಡೀ ರಾಜ್ಯವೇ ಸಂಕ್ರಾಂತಿ ಸಂಭ್ರಮದಲ್ಲಿದ್ದರೆ, ಇತ್ತ ರಾಜ್ಯ ರಾಜಕೀಯ ಕೋಲಾಹಲ ಜೋರಾಗಿ ನಡೀತಿದೆ. ಮೈತ್ರಿ ಸರ್ಕಾರ ಉರುಳಿಸೋ ಕೆಲಸ ಈಗ ಗಲ್ಲಿಯಿಂದ ದಿಲ್ಲಿಗೆ ಕಾಲಿಟ್ಟಿದೆ. ಹೌದು, ದೋಸ್ತಿ ಸರ್ಕಾರ ಸಂಕ್ರಾಂತಿ ಮುಗಿಯೋ ಒಳಗೆಯೇ ನೆಲಕಚ್ಚುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗ್ತಿದೆ. ಈಗಾಗಲೇ ದಿಲ್ಲಿಯಲ್ಲಿ ಕೂತು ಬಿಜೆಪಿ ನಾಯಕರು ಈ ಬಗ್ಗೆ ಸೀಕ್ರೆಟ್ ಸಭೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆಪರೇಷನ್ ಕಮಲ ನಡೆಸೋ ಬಗ್ಗೆ ಬಿಜೆಪಿ ಈವರೆಗೆ ಒಪ್ಪಿಕೊಂಡಿಲ್ಲ. ಆದ್ರೆ ಸಿಎಂ ಕುಮಾರಸ್ವಾಮಿ ಆಪರೇಷನ್ ಕಮಲ ನಡೆಸಲು ಬಿಜೆಪಿ ಮುಂದಾಗಿರೋದು ನಿಜ ಅಂತ ಮೈಸೂರಿನಲ್ಲಿ ಹೇಳಿದ್ದಾರೆ. ಇದಕ್ಕೆ ಪುಷ್ಟಿ ಎಂಬಂತೆ 2 ಶಾಸಕರು ಶೀಘ್ರವೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಮೈತ್ರಿಗೆ ಕೊಟ್ಟ ಬೆಂಬಲ ಹಿಂಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕೈ ಹಾಗೂ ತೆನೆ ನಾಯಕರು ಅಲರ್ಟ್ ಆಗಿ ಕೂತಿದ್ದಾರಂತೆ. ಎಲ್ಲರಿಗೂ ಕೈ ಹಿರಿಯ ನಾಯಕ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಬಿಜೆಪಿ 3 ಹಂತವಾಗಿ ಆಪರೇಷನ್ ಮಾಡೋಕೆ ಮುಂದಾಗಿದೆಯಂತೆ. ಈ ಮಧ್ಯೆ 2 ಶಾಸಕರು ಇವತ್ತೇ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮೂಲಕ ಮೊದಲ ಹಂತದಲ್ಲಿ ಶಾಸಕರನ್ನ ತನ್ನತ್ತ ಸೆಳೆದು ಮೈತ್ರಿ ಸರ್ಕಾರಕ್ಕೆ ಶಾಕ್ ಕೊಡಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಹೀಗಾಗಿ ಸಂಕ್ರಾಂತಿ ಹಬ್ಬಕ್ಕೇನೆ ಮೈತ್ರಿ ಸರ್ಕಾರದ ಮೊದಲ ಡಬಲ್ ವಿಕೆಟ್ ಪತನಗೊಳ್ಳುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿದೆ ಅಂತ ಹೇಳಲಾಗ್ತಿದೆ. ಅವರೇನು ಯಾರು ಕೂಡ ಹೇಳಿಕೆ ಕೊಟ್ಟು ಅವರು ಹೋಗಿಲ್ಲ. ಅವರು ಯಾವ್ಯಾವ ಕಾರಣಕ್ಕೆ ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ, ಇನ್ನೂ ಇಲ್ಲ. ನಾವು ನೋಡ್ತಾ ಇದ್ದೀವಿ. ಅಮಿತ್ ಶಾ ಭೇಟಿ ಮಾಡಿದ 7 ಜನ ಶಾಸಕರು ನಿನ್ನೆ ಮೊನ್ನೆ ಅಂತ ಇಲ್ಲ, ಅದೆಲ್ಲ ನಮಗೂ ಗೊತ್ತಿಲ್ಲ. ಊಹಾಪೋಹಗಳವೆಲ್ಲ. ಸರ್ಕಾರ ಸ್ಥಿರವಾಗಿದೆ,
ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಥಿರ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ. Sir, apparently 3 Congress MLAs are in Mumbai. Is BJP trying Let to there poach? be, I don't know, let there be. I think they have gone three for MLAs. holiday. Why they have gone to Mumbai, we don't know, nobody knows. Is BJP trying to poach your MLAs? No, they are trying their best. That is what they are saying, this government will fall. That is their statement. I don't think they will be successful in any form. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕೋಲಾಹಲ, 3 ಹಂತದಲ್ಲಿ ಆಪರೇಷನ್ ಕಮಲ, ಕೈತನೆ ಪಾಳ್ಯದಲ್ಲಿ ಹೈ ಅಲರ್ಟ್ ಘೋಷಣೆ. ಹೌದು, ಸಂಕ್ರಾಂತಿಗೆ ಸಂಕ್ರಾಂತಿ ನಡೆಯೋ ಎಲ್ಲಾ ಲಕ್ಷಣಗಳು ದಟ್ಟವಾಗಿವೆ. ಈಗಾಗಲೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಾಳ್ಯದ ಹಿರಿಯ ನಾಯಕರು ಎಲ್ಲದಕ್ಕೂ ಸಿದ್ಧವಾಗಿ ಕೂತಿದ್ದಾರಂತೆ. ಬಿಜೆಪಿ 3 ಹಂತವಾಗಿ ಆಪರೇಷನ್ ಕಮಲ ನಡೆಸೋದಕ್ಕೆ ಮುಂದಾಗಿದೆಯಂತೆ. ಲೋಕಸಭಾ ಚುನಾವಣೆಗೂ ಮುನ್ನವೇ ಈ 3 ಹಂತದ ಪ್ಲಾನ್ ಅನ್ನ ಕಾರ್ಯಗತ ಮಾಡೋ ಕೆಲಸಕ್ಕೆ ಬಿದ್ದಿದ್ದಾರಂತೆ. ಈ ಬಾರಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಿಜೆಪಿ ಆಪರೇಷನ್ ಕಮಲಕ್ಕೆ ಇಳಿದಿದೆಯಂತೆ. ಅಷ್ಟಕ್ಕೂ ಏನದು ಆಪರೇಷನ್ ಕಮಲದ ಮೇಜರ್ 3 ಹಂತ ಅಂತೀರಾ? ಹೇಳ್ತೀವಿ ಕೇಳಿ. ಹಂತ ನಂಬರ್ 1, ಪಕ್ಷೇತರ ಶಾಸಕರಿಗೆ ಮಣೆ. ಬಿಜೆಪಿ ನಡೆಸಲು ಮುಂದಾಗಿರುವ ಆಪರೇಷನ್ ಕಮಲದ ಮೊದಲ ಹಂತ ಅನ್ನೋದು ಮೈತ್ರಿ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರುವ ಪಕ್ಷೇತರರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳೋದು. ಹೌದು, ಮೈತ್ರಿ ಸರ್ಕಾರಕ್ಕೆ ಮುಳಬಾಗಿಲು ಶಾಸಕ ನಾಗೇಶ್ ಹಾಗೂ ರಾಣೆಬೆನ್ನೂರು ಶಾಸಕ ಶಂಕರ್ ಅವರನ್ನ ಮನವೊಲಿಸಿ ಬಿಜೆಪಿಗೆ ಬೆಂಬಲ ನೀಡುವಂತೆ ಮಾಡಿಕೊಳ್ಳದಂತೆ. ಮೂಲಗಳ ಪ್ರಕಾರ ಇವರಿಬ್ಬರನ್ನು ಈಗಾಗಲೇ ಬಿಜೆಪಿ ನಾಯಕರು ಸಂಪರ್ಕಿಸಿ ಮೈತ್ರಿ ಮಾತುಗಳು ಕೇಳಿ ಬರ್ತಿವೆ. ಮೈತ್ರಿ ಸರ್ಕಾರಕ್ಕೆ ನೀಡಿರುವ ಬೆಂಬಲ ವಾಪಸ್ ಪಡೆಯಲು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇವರಿಬ್ಬರು ಶಾಸಕರು ಕೂಡ ಮುಂಬೈನಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅಲ್ಲದೆ ಶಾಸಕ ನಾಗೇಶ್ ಹಾಗೂ ಶಾಸಕ ಶಂಕರ್ ಬೆಂಬಲ ವಾಪಸ್ ಪಡೆಯೋಕೆ ಒಪ್ಪಿಕೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತಿವೆ. ಇದು ಬಿಜೆಪಿ ಆಪರೇಷನ್ ಕಮಲದ ಮೊದಲ ಹಂತ. ಹಂತ ನಂಬರ್ 2, ಅತೃಪ್ತ ಕೈ ಶಾಸಕರಿಗೆ ಮಣೆ. ಆಪರೇಷನ್ ಕಮಲ ನಡೆಸೋಕೆ ಮುಂದಾಗಿರೋ ಬಿಜೆಪಿಯ 2ನೇ ಪ್ಲಾನ್ ಅನ್ನೋದು ಸಚಿವ ಸ್ಥಾನ ಸಿಗದೆ ಅತೃಪ್ತಗೊಂಡಿರೋ ಕೈ ಶಾಸಕರನ್ನ ತಮ್ಮತ್ತ ಸೆಳೆಯೋದು. ಹೌದು, ಮೈತ್ರಿ ಸರ್ಕಾರವನ್ನ ಸಿಕ್ಕಾಪಟ್ಟೆ ಕಾಡಿರೋದು ಅತೃಪ್ತಗೊಂಡ ಕಾಂಗ್ರೆಸ್ ಶಾಸಕರು. ಹೀಗಾಗಿ ಅವರನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿದ್ದಾರಂತೆ. ಈ ಹಿಟ್ ಲಿಸ್ಟ್ ನಲ್ಲಿ ಶಾಸಕರಾದ ನಾಗೇಂದ್ರ, ಆನಂದ್ ಸಿಂಗ್, ಕಂಪ್ಲಿ ಗಣೇಶ್, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್, ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಇನ್ನು ಹಲವು ಅತೃಪ್ತ ಶಾಸಕರನ್ನು ಬಿಜೆಪಿ ಟಾರ್ಗೆಟ್ ಮಾಡಿದೆಯಂತೆ. ಹಂತ ನಂಬರ್ 3, ದೋಸ್ತಿ ಸರ್ಕಾರದ ಕೆಲ ಶಾಸಕರಿಗೆ ಆಮಿಷ ಒಡ್ಡೋದು. ಇನ್ನು ಬಿಜೆಪಿಯ ಕಟ್ಟಕಡೆಯ ಸರ್ಜರಿ ಅಂದ್ರೆ ಅದು ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ ಇರುವ ಶಾಸಕರನ್ನ ಬಿಜೆಪಿ ಕಡೆ ವಾಲಿಸೋದು. ಅಲ್ಲದೆ ಅವರಿಗೆ ಬಿಜೆಪಿ ಸರ್ಕಾರ ರಚಿಸಿದ ಬಳಿಕ ಸೂಕ್ತ ಸ್ಥಾನಮಾನ ನೀಡೋದು. ಈ ಪಟ್ಟಿಯಲ್ಲಿ 2-3 ಹೆಸರು ಕೇಳಿ ಬಂದರೂ ಕೂಡ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಜವಾಬ್ದಾರಿ ಹೇಳಕ್ಕೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕು. ನಾವ್ ಯಾರೇ ಒಬ್ಬ ಕಾಂಗ್ರೆಸ್ ಜೆಡಿಎಸ್ ಶಾಸಕನ ಟಚ್ ಮಾಡಿಲ್ಲ. ನಾವು 104 ಜನ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾವು 20 ಸೀಟ್ ಗೆಲ್ಲೋದ್ರ ಬಗ್ಗೆ ಸ್ಟ್ರಾಟಜಿ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಹೊರತು ಅವರು ನಮ್ಮವ್ರನ್ನ ಸಂಪರ್ಕ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಣಕಾಸಿನ ಒಂದು ಆಮಿಷ ಒಡ್ಡಿ ಮಂತ್ರಿ ಮಾಡ್ತೀವಿ ಅಂತೇಳಿ ಮಾಡ್ತಿರೋದು ಅವರೇ ಹೊರತು ಬಿಜೆಪಿ ಅವರನ್ನ ನಾವು ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಈ ಕೆಲಸ ಮಾಡಿಲ್ಲ. ಈ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಹೀಗೆ ಸಂಕ್ರಾಂತಿ ಹಬ್ಬದ ಹೊಸ್ತಿಲಲ್ಲೇ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ. ಈ ಬಾರಿ ಎಂದಿನಂತೆ ಅಲ್ಲದೆ 3 ಹಂತಗಳಲ್ಲಿ ಮೈತ್ರಿ ಸರ್ಕಾರವನ್ನ ಕೆಡವೋಕೆ ಸಜ್ಜಾಗಿದೆ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ದೆಹಲಿಯಲ್ಲಿ ಕೂತು ಬಿಜೆಪಿ ನಾಯಕರ ಆಪರೇಷನ್ ಮುಂದಾಗಿರೋದು ಖಚಿತಪಡಿಸಿದ್ದಾರೆ. ಅಲ್ಲದೆ ಕೆಲ ಶಾಸಕರು ಕೂಡ ಔಟ್ ಆಫ್ ದಿ ಸ್ಟೇಟ್ ಇದ್ದಾರೆ. ಹೀಗಾಗಿ ಮೈತ್ರಿ ಸರ್ಕಾರ ಈಗ ಮತ್ತೆ ಅಪಾಯಕ್ಕೆ ಬಿದ್ದಿದೆ. ಹಾಗಾದ್ರೆ ಬಿಜೆಪಿ ಈಗ ಯಾವ ಹಂತದಲ್ಲಿದೆ? ಎಷ್ಟು ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ? ಆ 2+8 ಶಾಸಕರು ಮೈತ್ರಿಗೆ ಗುಡ್ ಬೈ ಹೇಳ್ತಾರಾ? ದಿಢೀರ್ ಅಮಿತ್ ಶಾ ಸಭೆಯನ್ನ ಕ್ಯಾನ್ಸಲ್ ಮಾಡಿದ್ದಾದ್ರು ಯಾಕೆ? ಅಲ್ಲಿಂದ ಆ 2+8 ಶಾಸಕರು ಅಲ್ಲಿಗೆ ಹೋಗ್ತಾರಾ? ಡೀಟೇಲ್ಡ್ ಆಗಿ ಹೇಳ್ತೀವಿ ಕೇಳಿ ಈ ಸೆಗ್ಮೆಂಟ್ ನಲ್ಲಿ. ಆಪರೇಷನ್ ಕಮಲಕ್ಕೆ 2+8 ಬಲ. ಮೈತ್ರಿ ಸರ್ಕಾರ ಅಲ್ಲೋಲ ಕಲ್ಲೋಲ. ಅತೃಪ್ತ ಶಾಸಕರಿಗೆ ಬಿಜೆಪಿ ಗಾಳ. ಆಪರೇಷನ್ ಕಮಲಕ್ಕೆ ಬಲಿಯಾಗುತ್ತಾ
ಕೈ ಮತ್ತು ದಳ, ಆಪರೇಷನ್ ಕಮಲದ ತಯಾರಿ ದಿಲ್ಲಿಯಲ್ಲಿ ಭರ್ಜರಿಯಾಗಿ ನಡೀತಿದೆಯಂತೆ. ಈಗಾಗಲೇ ಬಿಜೆಪಿ ತೆಕ್ಕೆಗೆ 2 ಪಕ್ಷೇತರ ಶಾಸಕರು ಹಾಗೂ 8 ಕೈ ಅತೃಪ್ತ ಶಾಸಕರು ಬಿದ್ದಿದ್ದಾರಂತೆ. ಒಟ್ಟಾರೆ ಈ 10 ಶಾಸಕರು ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಬೆನ್ನಿಗೆ ನಿಲ್ಲಲಿದ್ದಾರಂತೆ. ಆದ್ರೆ ಈ ವಿಚಾರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತಳ್ಳಿ ಹಾಕಿದ್ದಾರೆ. ನಾವು ಯಾವ ಅತೃಪ್ತ ಶಾಸಕರನ್ನೂ ಸಂಪರ್ಕಿಸಿಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಈ ಮಧ್ಯೆ ರಾಜ್ಯ ಪ್ರಮುಖ ಬಿಜೆಪಿ ನಾಯಕರೆಲ್ಲರೂ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅಲ್ಲದೆ ಹೈಕಮಾಂಡ್ ಜೊತೆ ಮೇಲಿಂದ ಮೇಲಿಗೆ ಚರ್ಚೆಯನ್ನು ನಡೆಸುತ್ತಿದ್ದಾರಂತೆ. ಇದು ಆಪರೇಷನ್ ಕಮಲಕ್ಕೆ ಬಿಜೆಪಿ ಎದುರು ನೋಡ್ತಿದೆ ಅನ್ನೋದಕ್ಕಿರುವ ಸಾಕ್ಷ್ಯಗಳು. ಆದ್ರೆ ಇತ್ತ ಮೈತ್ರಿ ಸರ್ಕಾರದ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್ ಇನ್ನೆರಡು ದಿನಗಳಲ್ಲಿ ಆಪರೇಷನ್ ಕಮಲದ ಕುರಿತ ಸಂಪೂರ್ಣ ಮಾಹಿತಿ ಹೊರಬಿಡಲಿದ್ದಾರಂತೆ. ಇನ್ನು ಬಿಜೆಪಿ ಸುಪರ್ದಿಯಲ್ಲಿದ್ದಾರೆ ಎನ್ನಲಾಗ್ತಾ ಇರುವ 2+8 ಶಾಸಕರನ್ನ 2 ಕ್ಯಾಂಪ್ಗಳಲ್ಲಿ ಇರಿಸಲಾಗಿದೆಯಂತೆ. 2 ಪಕ್ಷೇತರ ಶಾಸಕರನ್ನ ಮುಂಬೈನ ಒಂದು ಹೋಟೆಲ್ನಲ್ಲಿ, ಅದೇ ರೀತಿ 8 ಕೈ ಅತೃಪ್ತ ಶಾಸಕರನ್ನ ಬೇರೊಂದು ಹೋಟೆಲ್ನಲ್ಲಿ ನಿಗೂಢವಾಗಿ ಬಿಜೆಪಿ ನಾಯಕರು ಇಟ್ಟಿದ್ದಾರಂತೆ. ಆಪರೇಷನ್ ಕಮಲಕ್ಕೆ ಮುಹೂರ್ತ ಫಿಕ್ಸ್ ಮಾಡಿಕೊಂಡು ಅವರನ್ನ ನೇರವಾಗಿ ರಾಜ್ಯಪಾಲರೆಡೆಗೆ ಕರೆದೊಯ್ದ ಮೈತ್ರಿ ಸರ್ಕಾರಕ್ಕೆ ಕೊಡಲಾಗಿದ್ದ ಬೆಂಬಲವನ್ನ ವಾಪಸ್ ಪಡೆಯಲಿದ್ದಾರಂತೆ. ಈ ಮಧ್ಯೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಪಕ್ಷದ ಹಿರಿಯ ನಾಯಕರ ಜೊತೆ ನಡೆಸಲು ಉದ್ದೇಶಿಸಿದ್ದ ಮಹತ್ವದ ಸಭೆಯನ್ನೇ ರದ್ದುಗೊಳಿಸಿದ್ದಾರಂತೆ. ಅಲ್ಲದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪನವರ ಜೊತೆ ಹಠಾತ್ತನೆ ಸಭೆ ನಡೆಸಿದ್ದಾರಂತೆ. ಈ ಮಾತುಕತೆಯಲ್ಲಿ 8 ಜನ ಕಾಂಗ್ರೆಸ್ನವರನ್ನ ಮುಂಬೈನಿಂದ ಬೇರೆಡೆಗೆ ರವಾನಿಸಿ ಅಂತ ಅಮಿತ್ ಶಾ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗೇನಂದ್ರೆ ನೋಡಿ, ರೋಗ ಇರೋದು ಕಾಂಗ್ರೆಸ್ ದಳಕ್ಕೆ. ಆ ರೋಗ ಇರೋರು ಅವ್ರ ರೋಗದ ಬಗ್ಗೆ ಅವ್ರು ಯೋಚನೆ ಮಾಡಬೇಕು. ಬಿಜೆಪಿ ಮೇಲೆ ಯಾಕೆ ಆರೋಪ ಹೊರಿಸ್ತಾರೆ? ರೋಗ ಇರೋದು, ಈಗ ದೌರ್ಬಲ್ಯ ಇರೋದು ಕಾಂಗ್ರೆಸ್ನಲ್ಲಿ ದಳದಲ್ಲಿ, ಜಗಳ ಇರೋದು ಕಾಂಗ್ರೆಸ್ ದಳದಲ್ಲಿ. ನಿನ್ನೆ ಎ.ಟಿ. ರಾಮಸ್ವಾಮಿ ಅವರು ಲಕ್ಷ್ಮಣ ರೇಖೆ ಬಗ್ಗೆ ಯಾರಿಗೆ ಹೇಳಿದ್ದು? ಬಿಜೆಪಿ ಅವರಿಗೆ ಹೇಳಿದ್ದು, ಕಾಂಗ್ರೆಸ್ನವರಿಗೆ ಹೇಳಿದ್ದು. ಹಾಗೆ ನಾನು ಸಾಂದರ್ಭಿಕ ಸಿಸು, ನಾನು ಕ್ಲರ್ಕು ಹೇಳಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾರ ಬಗ್ಗೆ ಹೇಳಿದ್ದು? ಬಿಜೆಪಿಯವ್ರ ಬಗ್ಗೆ ಹೇಳಿದ್ದು, ಕಾಂಗ್ರೆಸ್ನವ್ರ ಬಗ್ಗೆ ಹೇಳಿದ್ದು. ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನನ್ಗೆ ಅಸಹಾಯಕತೆ ಇದೆ ಅನ್ನೋದನ್ನ ಅವ್ರು ಹೇಳ್ಕೊಳ್ತಿರೋದು. ಕಾಯಿಲೆ ಇರೋದು ಅವರಿಗೆ. ಹಾಗಾಗಿ ನಾನು ಮುಲಾಜಿಗೆ ಒಳಗಾಗಿದ್ದೀನಿ, ಇದನ್ನೆಲ್ಲ ಹೇಳ್ತಿರೋದು ಅವರು. ಹಾಗಾಗಿ ಅವರಿಗೆ ಇರೋ ಕಾಯಿಲೆನ ಅವ್ರ ಕಾಯಿಲೆಗೆ ಅವರ ಔಷಧಿ ಕಂಡು ಹಿಡ್ಕೊಳ್ಬೇಕು. ನಾವು ಅವರ JDS ಕಾಂಗ್ರೆಸ್ನ ಡಾಕ್ಟ್ರು ಅಲ್ಲ, ಅವ್ರ ಕಾಯಿಲೆ ಗುಣಪಡಿಸೋದು ನಮ್ಮ ಕೆಲಸನೂ ಅಲ್ಲ. ಅವ್ರ ಕಾಯಿಲೆ, ಅವ್ರಿಗಿರೋ ಕಾಯಿಲೆನ ಅವ್ರು ಯಾರ ತಲಾರು ತೋರಿಸ್ಕೊಂಡು ಗುಣಪಡಿಸ್ಕೊಳ್ಳಿ, ಇಲ್ಲ ಹಾಳಾಗೋಗ್ಲಿ, ನಮ್ಗೇನು ಸಂಬಂಧ ಇಲ್ಲ ಅದು. ಅತೃಪ್ತ ಶಾಸಕರು ಮುಂಬೈನಿಂದ ಹರಿಯಾಣಕ್ಕೆ ಶಿಫ್ಟ್. ಸಿಕ್ಕೇ ಬಿಡುತ್ತಾ ಬಿಜೆಪಿಗೆ ಸಂಕ್ರಾಂತಿ ಗಿಫ್ಟ್. ಹೌದು, ಅಮಿತ್ ಶಾ ಬಿಜೆಪಿಗೆ ಬೆಂಬಲ ಸೂಚಿಸಲು ಸಿದ್ಧರಾಗಿರುವ 8 ಅತೃಪ್ತ ಶಾಸಕರನ್ನ ಮುಂಬೈ ಹೋಟೆಲ್ನಿಂದ ಹರಿಯಾಣಕ್ಕೆ ಶಿಫ್ಟ್ ಮಾಡಲು ಸೂಚಿಸಿದ್ದಾರಂತೆ. ಯಾಕಂದ್ರೆ ಮೂಲಗಳು ಹೇಳುವ ಪ್ರಕಾರ ಈಗಾಗಲೇ ಕೈ ತಪ್ಪಿರುವ ಆ 8 ಶಾಸಕರನ್ನ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಲು ಪ್ರಯತ್ನ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರ ಸಂಪರ್ಕಕ್ಕೆ ಆ ಶಾಸಕರು ಈವರೆಗೂ ಸಿಕ್ಕಿಲ್ಲ ಅನ್ನೋ ಮಾತಿದೆ. ಆದ್ರೆ ಯಾವ ಸಮಯದಲ್ಲಿ ಬೇಕಾದರೂ ಪರಿಸ್ಥಿತಿ ನಮಗೆ ವಿರುದ್ಧವಾಗಬಹುದು. ಹೀಗಾಗಿ ನಿಗೂಢವಾಗಿ ಅವರನ್ನ ಅಲ್ಲಿಂದ ಹರಿಯಾಣಕ್ಕೆ ರವಾನಿಸಲು ಸೂಚಿಸಿದ್ದಾರಂತೆ. ಇದರ ಜೊತೆ ಅಮಿತ್ ಶಾ ಎಲ್ಲಾ ರಾಜ್ಯ ಬಿಜೆಪಿ ಶಾಸಕರನ್ನ ಒಂದೆಡೆ ಸೇರಿಸಲು ಹೇಳಿದ್ದಾರೆ. ಬಹುತೇಕ ಎಲ್ಲಾ ಶಾಸಕರು ಈಗ ದೆಹಲಿಯಲ್ಲೇ ಇದ್ದಾರೆ. ಅದು ಬಿಜೆಪಿಗೆ ಮಾರಕವಾಗುವ ಎಲ್ಲಾ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿಯಿಂದ ಬಿಜೆಪಿ ಪ್ರಾಬಲ್ಯ ಜಾಸ್ತಿ ಇರುವ ಗುರುಗ್ರಾಮಕ್ಕೆ ಅಥವಾ ಉತ್ತರ ಪ್ರದೇಶದ ಬಿಜೆಪಿ ಶಾಸಕರನ್ನ ಶಿಫ್ಟ್ ಮಾಡಲು ಅಮಿತ್ ಶಾ ಹೇಳಿದ್ದಾರಂತೆ. ಯಾಕಂದ್ರೆ ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ನಡೆಸಲು ಕಾಂಗ್ರೆಸ್ ಮುಂದಾದರೂ ಮುಂದಾಗಬಹುದು. ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವ ಹೆಚ್ಚಿದೆ. ಯಾವ ಸಮಯಕ್ಕೆ ಏನ್ ಬೇಕಾದ್ರೂ ಆಗಬಹುದು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಜೆಪಿ ನಾಯಕರನ್ನು ಒಂದೆಡೆ ಸೇರಿಸಲು ಯಡಿಯೂರಪ್ಪ ಹಾಗೂ ಅಮಿತ್ ಶಾ ನಡುವೆ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಕುಮಾರಸ್ವಾಮಿ ಅವರಿಗೆ ಅದೆಲ್ಲ ಅಭ್ಯಾಸ ಇರಬೇಕು, ಅದಕ್ಕೋಸ್ಕರ ಅವರು ಆ ಥರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಈ ಥರದ ಇಲ್ಲ ಸಲ್ಲದ ಹೇಳಿಕೆ ಕೊಡುವಂಥದ್ದು
ಕಳೆದ 6 ತಿಂಗಳಿಂದ ಏನು ಕೊಟ್ಟಿದ್ದಾರೋ ಆ ಹೇಳಿಕೆಯಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಸರ್ಕಾರ ಬಂದಾಗ ಏನು ಹೇಳಿಕೆ ಕೊಟ್ಟಿದ್ರು ಇವತ್ತವರೆಗೂ ಅದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆಪರೇಷನ್ ಕಮಲಕ್ಕೆ ಕೈ ರಿವರ್ಸ್ ಆಪರೇಷನ್. ಬಿಜೆಪಿ 2+8, ಕಾಂಗ್ರೆಸ್ 10. ಆಪರೇಷನ್ ಮೇಲೆ ಆಪರೇಷನ್. ಇನ್ನು ಬಿಜೆಪಿ ನಾಯಕರ ತೆಕ್ಕೆಯಲ್ಲಿರುವ ಆ 8 ಶಾಸಕರ ಪಟ್ಟಿ ಹೀಗಿದೆ. ಬಳ್ಳಾರಿ ಶಾಸಕ ನಾಗೇಂದ್ರ, ಕಂಪ್ಲಿ ಶಾಸಕ ಜೆಎನ್ ಗಣೇಶ್, ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್, ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್. ಇನ್ನೋರ್ವ ಶಾಸಕ ಯಾರು ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗೇ ಉಳಿದಿದೆ. ಇತ್ತ ಬಿಜೆಪಿ ಮೈತ್ರಿ ಸರ್ಕಾರ ಉರುಳಿಸೋದಕ್ಕೆ ಆಪರೇಷನ್ ಕಮಲ ಕಹಳೆ ಊದಿದ್ರೆ ಅತ್ತ ಕಾಂಗ್ರೆಸ್ ಕೂಡ ಕೌಂಟರ್ ಆಪರೇಷನ್ ಕೊಡೋಕೆ ರೆಡಿಯಾಗಿದೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಅದಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಗಳನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ನಡೆಸಿದ್ದಾರಂತೆ. ಈ ಮಧ್ಯೆ ಆದಷ್ಟು ಆಪರೇಷನ್ ಕಮಲವನ್ನ ವಿಫಲಗೊಳಿಸೋಕೆ ಶ್ರಮಿಸಲು ಕೈ ಶಾಸಕರಿಗೆ ಹಿರಿಯರು ಕಿವಿಮಾತು ಹೇಳಿದ್ದಾರೆ. ಆದ್ರೂ ಆಪರೇಷನ್ ಕಮಲ ಈ ಬಾರಿ ಸದ್ದು ಮಾಡಿದ್ದು ಕೇಂದ್ರದಿಂದ ಆಗಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಹಾಗೂ ಜೆಡಿಎಸ್ನಲ್ಲಿ ಆತಂಕ ಇದ್ದೇ ಇದೆ. ಆಪರೇಷನ್ ಕಮಲದ ಸುದ್ದಿ ಕಾವು ಪಡೆದುಕೊಳ್ತಿದ್ದ ಹಾಗೆ ಅತ್ತ ಕಾಂಗ್ರೆಸ್ ನಾಯಕರು ಕೂಡ ಸಭೆ ಸೇರಿದ್ದಾರೆ. ಈ ಸಭೆಯಲ್ಲಿ ಬಿಜೆಪಿಗೆ ಕೌಂಟರ್ ಕೊಡೋ ಬಗ್ಗೆ ಚರ್ಚಿಸಲಾಗಿದ್ಯಂತೆ. ಅಲ್ಲದೆ ಕೈ ಶಾಸಕರಿಗೆ ಅಲರ್ಟ್ ಆಗಿರಲು ಹೇಳಿದ್ದಾರಂತವರು. ಇದೇ ವೇಳೆ ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ಮಾಡೋ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಕಾಂಗ್ರೆಸ್ ನಾಯಕರ ದಿಢೀರ್ ಸಭೆ. ಆಪರೇಷನ್ ಕಮಲಕ್ಕೆ ಕೈ ರಿವರ್ಸ್ ಆಪರೇಷನ್. ಹೌದು, ಕಾಂಗ್ರೆಸ್ನ ಶಾಸಕರು ಬಿಜೆಪಿ ತೆಕ್ಕೆಗೆ ಬಿದ್ದು ಮುಂಬೈಗೆ ಹಾರಿರುವ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಹಿರಿಯ ನಾಯಕರು ಚರ್ಚೆ ನಡೆಸಿದ್ದಾರಂತೆ. ಕಾಂಗ್ರೆಸ್ನ 3 ಶಾಸಕರು ಬಿಜೆಪಿ ಪಾಳೆಯಕ್ಕೆ ಹಾರಲು ಸಜ್ಜಾಗಿ ಮುಂಬೈಗೆ ಹಾರಿರುವ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡರು ದಿಢೀರ್ ಉಪಹಾರ ಕೂಟ ಆಯೋಜಿಸಿ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಕಾಂಗ್ರೆಸ್ನ ಎಲ್ಲಾ ಸಚಿವರು, ಕೆಪಿಸಿಸಿ ಅಧ್ಯಕ್ಷ ಹಾಗೂ ಕಾರ್ಯಾಧ್ಯಕ್ಷರು ಹಾಗೂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಉಪಹಾರ ಕೂಟದ ನೆಪದಲ್ಲಿ ಒಟ್ಟು ಸೇರಿ ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ನಡೆಸಿ ಪ್ರತಿತಂತ್ರದ ಕುರಿತು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರೇನು ಯಾರು ಕೂಡ ಹೇಳಿಕೆ ಕೊಟ್ಟು ಅವರು ಹೋಗಿಲ್ಲ. ಅವರು ಯಾವ್ಯಾವ ಕಾರಣಕ್ಕೆ ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ, ಇನ್ನೂ ಇಲ್ಲ. ನಾವು ನೋಡ್ತಾ ಇದ್ದೀವಿ. ಅಮಿತ್ ಶಾ ಭೇಟಿ ಮಾಡಿದ 7 ಜನ ಶಾಸಕರು ನಿನ್ನೆ ಮೊನ್ನೆ ಅಂತ ಇಲ್ಲ, ಅದೆಲ್ಲ ನಮಗೂ ಗೊತ್ತಿಲ್ಲ. ಊಹಾಪೋಹಗಳವೆಲ್ಲ. ಸರ್ಕಾರ ಸ್ಥಿರವಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಥಿರ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ. Sir, apparently 3 Congress MLAs are in Mumbai. Is BJP trying to Let there be. I don't know. Let there be. I think they have gone for holiday. Why they have gone to Mumbai, we don't know. Nobody knows. Is BJP trying to poach your MLAs? No, they are trying their best. That is what they are saying. This government will fall. That is their statement. I don't think they will be successful in any form. ಆಪರೇಷನ್ಗೆ ರಿವರ್ಸ್ ಆಪರೇಷನ್ ನಡೆಸೋದಾಗಿ ಎಚ್ಡಿಕೆ ಎಚ್ಚರಿಕೆ. ಇನ್ನು ಕಾಂಗ್ರೆಸ್ ಸಭೆಯಲ್ಲಿ ಮಹತ್ವದ ವಿಷಯದ ಕುರಿತು ಚರ್ಚಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕಾಂಗ್ರೆಸ್ ಪಾಳಿಯದ ಪ್ರಭಾವಿ ನಾಯಕರಲ್ಲೊಬ್ಬರಾದ ಡಿಕೆ ಶಿವಕುಮಾರ್ಗೆ ಅತೃಪ್ತ ಶಾಸಕರನ್ನ ವಾಪಸ್ ಕರೆತರುವ ಜವಾಬ್ದಾರಿ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಹೌದು, ಪಕ್ಷದಿಂದ ಹೊರನಡೆಯಲು ಸಜ್ಜಾಗಿರುವ ಶಾಸಕರ ಮನವೊಲಿಸಿ ಮತ್ತೆ ವಾಪಸ್ ಕರೆತರಲು ಡಿಕೆಶಿ ನೇತೃತ್ವದಲ್ಲಿ ಗಟ್ಟಿಯಾದ ತಂಡವನ್ನ ರಚಿಸಬೇಕು ಅಂತ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆಯಂತೆ. ಜೊತೆಗೆ ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ಬಿಜೆಪಿ ಶಾಸಕರನ್ನ ತಮ್ಮತ್ತ ಸೆಳೆಯುವ ಬಗ್ಗೆ ಸಹ ಸಭೆಯಲ್ಲಿ ಚರ್ಚಿಸಲಾಗಿದೆಯಂತೆ. ಈ ಎಲ್ಲಾ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಹೆಗಲಿಗೆ ಹಾಕಲಾಗಿದೆಯಂತೆ. ಬಿಜೆಪಿ ಪರ ಇದ್ದಾರೆ ಎನ್ನಲಾಗ್ತಾ ಇರುವ ಶಾಸಕರ ಸಂಪೂರ್ಣ ವಿವರ ಕೈ ನಾಯಕರ ಬಳಿ ಇದೆಯಂತೆ. ಯಾವಾಗ ಹೋದ್ರು, ಮುಂಬೈನಲ್ಲಿ ಯಾವ ಹೋಟೆಲ್ನಲ್ಲಿ ಇದ್ದಾರೆ, ಯಾವ ರೂಮ್ನಲ್ಲಿ ಇದ್ದಾರೆ, ಎಲ್ಲದರ ಬಗ್ಗೆಯೂ ಕಾಂಗ್ರೆಸ್ ಹಿರಿಯ ನಾಯಕರು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ
ಸಂಕ್ರಾಂತಿ ಮುಗಿಯುವಷ್ಟೊತ್ತಿಗೆ ಒಂದಲ್ಲ ಒಂದು ಬದಲಾವಣೆ ರಾಜ್ಯ ರಾಜಕೀಯದಲ್ಲಿ ಆಗುತ್ತೆ ಅನ್ನೋದು ಮಾತ್ರ 100% ಸತ್ಯ. ಕೈ ಕಮಲ ಆಪರೇಷನ್ ಕಿತ್ತಾಟ, ಜೆಡಿಎಸ್ಗೆ ಪ್ರಾಣ ಸಂಕಟ. ಒಂದ್ ಕಡೆ ಕೈ ಶಾಸಕರನ್ನ ತಮ್ಮತ್ತ ಸೆಳೆತ ಆಪರೇಷನ್ ಕಮಲಕ್ಕೆ ಮುಂದಾಗಿರುವ ಬಿಜೆಪಿಗೆ ರಿವರ್ಸ್ ಆಪರೇಷನ್ ಎಚ್ಚರಿಕೆಯನ್ನು ಕಾಂಗ್ರೆಸ್ ಕೊಟ್ಟಿದೆ. ಈ ಮಧ್ಯೆ ಇವರಿಬ್ಬರ ಕಿತ್ತಾಟದಿಂದ ಜೆಡಿಎಸ್ಗೆ ಪ್ರಾಣ ಸಂಕಟ ಅಂದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಮೈತ್ರಿ ಸರ್ಕಾರ ಆದಾಗಿನಿಂದ ಕಾಂಗ್ರೆಸ್ನಿಂದ ಜೆಡಿಎಸ್ ಅನುಭವಿಸ್ತಾ ಇರೋದು ಅಷ್ಟಿಷ್ಟಲ್ಲ ಅನ್ನೋ ಆರೋಪಗಳೂ ಇದೆ. ಹೀಗಾಗಿ ಜೆಡಿಎಸ್ ಆಡಳಿತ ನಡೆಸೋದೋ ಅಥವಾ ಆಪರೇಷನ್ ಬಿಜೆಪಿಯಿಂದ ರಕ್ಷಿಸೋದೋ ಅನ್ನೋ ಚಿಂತೆಗೆ ಬಿದ್ದಿದೆಯಂತೆ. ಸಂಕ್ರಾಂತಿ ಸಮಯದಲ್ಲಿ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾಗಿದೆ. ಮುಂದೆ ಏನಾಗಬಹುದು ಅನ್ನೋದನ್ನ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ಏಕ್ದಮ್ ಏನ್ ಬೇಕಾದ್ರೂ ಆಗುವ ಸ್ಥಿತಿಯಲ್ಲಿದೆ ರಾಜ್ಯದ ರಾಜಕೀಯ. ವಿಪಕ್ಷ ಆಪರೇಷನ್ ನಡೆಸೋ ಬೆದರಿಕೆಯನ್ನ ಆಗಾಗ ಕೊಡ್ತಾನೇ ಇದೆ. ಇತ್ತ ಅದನ್ನ ವಿಫಲವಾಗಿಸೋಕೆ ಪ್ರತಿತಂತ್ರವೂ ಸಿದ್ಧಗೊಳ್ತಿದೆ. ಇನ್ನೇನು ಲೋಕಸಭಾ ಚುನಾವಣೆಯೂ ಸಮೀಪಿಸ್ತಾ ಇದೆ. ಹೀಗಾಗಿ ಒಂದು ಬದಲಾವಣೆಯನ್ನ ಕೆಲವು ದಿನಗಳಲ್ಲಿ ನಿರೀಕ್ಷಿಸಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಒಟ್ನಲ್ಲಿ ರಾಜ್ಯ ರಾಜಕೀಯಕ್ಕೆ ಈಗ ಸಂಕ್ರಮಣ ಕಾಲ. ಬದಲಾವಣೆ ಆದ್ರೂ ಆಗ್ಬೋದು. ಈ ಮಧ್ಯ ಆಪರೇಷನ್ ಕಮಲ ಕೂಡ ಸದ್ದು ಮಾಡ್ತಾ ಇದೆ. ಆದ್ರೆ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಇನ್ನೂ ನಿಗೂಢವಾಗೇ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.